ವೆಲ್ಕಮ್ ಟು ದಿ ಕಲಿಯುಗ್ ಶೋ ಕ್ಲಿಪ್ಸ್ ಚಾನಲ್. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳಿ. ಕೇಳ್ತಾ ಇರಿ, ಕಲಿತಾ ಇರಿ, ನೋಡ್ತಾ ಇರಿ, ಬೆಳಿತಾ ಇರಿ. ಸೊ ನೀವು ಲಡಾಖಿಂದ ನೀವು ಉಮ್ಲಿಂಗ್ಲಾಗ್ ಹೋಗ್ತೀರಾ. ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಉಮ್ಲಿಂಗ್ಲಾ ಇಸ್ ಒನ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಅಂತ ಹೇಳ್ತಾರಲ್ವಾ? ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್ ರೋಡ್. ಹೌದು. ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್ ರೋಡ್. ಹೌದು. ಓಕೆ. ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ಸೊ ಉಮ್ಲಿಂಗ್ಲಾ? ಆ್ಯಕ್ಚುಲಿ ಹೇಳೋದಾದರೆ ಉಮ್ಲಿಂಗ್ ಅನ್ನೋದು ನನ್ನ ಪ್ಲ್ಯಾನಲ್ಲಿ ಇರಲಿಲ್ಲ. ಹ್ಮ್ ನನಗಿದ್ದಿದ್ದು ಒಂದೇ ಕಾರ್ದೊಂಗ್ಲ ಮಾಡಬೇಕಂತ. ಹ್ಮ್ ಸೊ ನನಗೆ ಅದು ಗೊತ್ತಿದ್ದಿದ್ದು ಒಂದೇ ಜಾಗ, ನಾನು ಹೋಗಬೇಕು, ಆ ಕಾರ್ದಂಗ್ಲಕ್ಕೆ ಹೋಗಬೇಕು, ಬರಬೇಕಂತ. ಓಕೆ. ಸೊ ಕಾರ್ದಂಗ್ಲ ಬಂದು 17,000 ಚೇಂಜ್ ಫೀಟ್. ಸೊ ಅಲ್ಲಿಂದ ಕಾರ್ದಂಗ್ಲ ಆ್ಯಕ್ಚುಲಿ ಕಂಪ್ಲೀಟ್ ಐಸ್ಗಳಿಂದ ಕವರ್ ಆಗಿರೋಂಥ ಜಾಗ. ಹ್ಮ್ ಅದೊಂದು ಮೈಂಡಲ್ಲಿ ಅಷ್ಟೇ ಕಾಣ್ತಾ ಇರೋದು ನನಗೆ. ಓಕೆ. ಡೆಲ್ಲಿಗೆ ಬಂದು ನಾನು ತುಂಬ ಜನ ರೈಡರ್ಸ್ಗಳನ್ನ ಮೀಟ್ ಆದಮೇಲೆ ಹ್ಮ್ ಹೈದ್ರಾಬಾದಿಂದ ಒಂದು ಮೆಸೇಜ್ ಬರುತ್ತೆ ನನಗೆ. ಹ್ಮ್ ಸೊ ಯು ಹ್ಯಾವ್ ಸ್ಟಿಕ್ ಟು ದ ಪ್ಲ್ಯಾನ್ ಆಫ್ ಕಾರ್ದಂಗ್ಲಾ, ವೈ ಕಾಂಟ್ ಯು ಡೂ ಉಮ್ಲಿಂಗ್ಲಾ ಅಂತ. Okay. ಉಮ್ಲಿಂಗ್ಲಾ ಅಂದಮೇಲೆ ಇಲ್ಲ ಬ್ರೋ, ನಾನು ಅದೇನು ಮಾಡಲ್ಲ, ಹ್ಮ್ ನೋ ಯು ಜಸ್ಟ್ ಚೆಕ್ ಇಟ್ ಅಂತ ಅಂದ್ಬಿಟ್ಟು ಅದೆಲ್ಲ ಒಂದು ಪೋಸ್ಟ್ ಕಳಿಸ್ತಾನೆ ನನಗೆ. Okay. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸುಮಾರು ಒಂದು 3 ಅವರ್ ಕೂತ್ಕೊಂಡು ನಾನು ರೈಡ್ ಹೊರಡಬೇಕು, ಹ್ಮ್ ಇದೊಂದು ನನ್ನ ಮೈಂಡಿಗೆ ಬಿದ್ದುಬಿಡುತ್ತೆ. ಓಕೆ. ಕಾರ್ದಂಗ್ಲಾ ನೋಡಿದ್ರೆ 17,000 ಫೀಟು, ಎಲ್ಲರೂ ಅದೇ ಎಷ್ಟು ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಉಮ್ಲಿಂಗ್ಲಾ ಅದಕ್ಕಿನ್ನೂ ಹೊಸ ಜಾಗ ಬಂದಿದೆ, ಹ್ಮ್ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ. ಇದ್ಯಾವ್ದು ಜಾಗ ಅಂತ ಯೂಟ್ಯೂಬಲ್ಲಿ ನೋಡಿದಾಗ ಓಕೆ. ಒಬ್ಬ ಆರ್ಮಿ ಬಾರ್ಡರ್ ಆಫ್ ರೋಡ್ ಆರ್ಗನೈಸೇಷನ್ ಅಂತ ಹೇಳಿ ಅವರು ಕಂಪ್ಲೀಟಾಗಿ ಅದರದ್ದೇ ಒಂದು AV ಮಾಡಿದ್ದಾರೆ. ಆ ಜಾಗ ಹೇಗಿದೆ, ಅಲ್ಲಿನ ವ್ಯವಸ್ಥೆ ಏನು ಅಂತ. ಓಕೆ. ಆತ ಹೇಳ್ತಾನೆ ಅಲ್ಲಿ ಉಸಿರಾಡೋದೇ ಕಷ್ಟ, ಹ್ಮ್ ಅಲ್ಲಿ ಹೋದರೆ ಏನಾರೋ ಪ್ರಾಬ್ಲಮ್ ಆದರೆ ಯಾರೂ ಬರೋದಿಲ್ಲ. ಅಷ್ಟು ಡೇಂಜರಸ್ ಒಂದು ಅಲ್ಲಿ. ಏಕೆಂದರೆ ಇದು 17,000 ಚೇಂಜ್ ಫೀಟು, ಅದು 19,084 ಫೀಟ್. ಓಕೆ. ಸೊ ಅದು ಅದಾದಮೇಲೆ ಕರೆಕ್ಷನ್ ಆಗಿ ಸ್ಮಾಲ್ ಮಿಸ್ಟೇಕ್ ಆಗಿ 19,024 ಫೀಟ್ ಅಂತ ಮಾಡಿದ್ರು ಈಗ ಅದು. ಸೊ ಅದು ಇದ್ದಿದ್ದು ಟೆರೈನ್. ಸೊ ಇದಕ್ಕಿಂತ 2,000 ಫೀಟ್ 2,000 ಫೀಟ್ ಜಾಸ್ತಿ ಆಯಿತು. ಇದು ನಮಗೆ ಇನ್ನೂ ಎಕ್ಸ್ಟ್ರಾ ಬರ್ಡನ್, ರೈಟ್. ನಮಗೆ ಯೋಚನೆ ಮಾಡಬೇಕಾದಂಥ ಸಿಚುವೇಶನ್ ಬಂದ್ಬಿಡ್ತು. ಕಷ್ಟ ಆಯಿತು ಜರ್ನಿ. ಸರಿ, ನಾನು ಅದ್ರ ಬಗ್ಗೆ ರೀಡ್ ಮಾಡಿದೆ, ಕೇಳಿದೆ, ಅಲ್ಲಿ ಹಿಂಗೆ ಏನು ಮಾಡಬೇಕು, ಹೆಂಗೆ ಹೋಗ್ಬೇಕಂತ. ಸೊ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಫಸ್ಟು ಲದಾಖಲ್ಲಿ ಪರ್ಮಿಷನ್ ಅಂತ ತೊಗೋಬೇಕು. ಓಕೆ. ನೀವು ಲದಾಖಲ್ಲಿ ಏನಾದ್ರು ರೈಡ್ ಮಾಡೋದಾದರೆ ಅದರದ್ದೇ ಆದ ಪರ್ಮಿಟ್ ಇದೆ. ಸೊ ಹಂಗೆ ಹೋದ್ರೆ ಬಿಡಲ್ಲ. ಹಾಂ, ನಮ್ಮ ಇಂಡಿಯಾದಲ್ಲೇ ಬರುತ್ತಲ್ವಾ? ಹೌದು, ನಮ್ಮ ಇಂಡಿಯಾದಲ್ಲೇ ಆದರೂ ನೀವು ಬಾರ್ಡರ್ಸ್ ಜಂಕ್ಷನ್ಸ್ ಪಾಸ್ ಮಾಡ್ತಾ ಇರ್ತೀರ. ಸೊ ಅದರದ್ದೇ ಆದ ಪ್ರೋಟೋಕಾಲ್ಸ್ ಇರುತ್ತೆ ಅವ್ರದ್ದು, ನಮ್ಮ ಇಂಡಿಯನ್ ಡಿಫೆನ್ಸ್ ಅವ್ರದ್ದು. ಅಲ್ಲಲ್ಲೇ ರೆಡಾರ್ಸು, ಜಾಮರ್ಸು, ಸೆಕ್ಯೂರಿಟಿಗಳಿರುತ್ತೆ. ಸೊ ಯು ಗೋಯಿಂಗ್ ನಿಯರ್ ಟು ದ ಬಾರ್ಡರ್ ಅಂತ ಅಂದ್ರೆ ಇದೆಲ್ಲ ಬರುತ್ತೆ. ಲದಾಖ್ ಅನ್ನೋದು ನಿಮಗೆ ಆ ಕಡೆ ಈ ಕಡೆ ಚೈನಾ ಬಾರ್ಡರ್ ಹತ್ರ ಹೋಗುವಂಥ ಇದಿರುತ್ತೆ. ಮೇಲ್ಗಡೆ ಲದಾಖ್ ಹತ್ರ ಏನಿಲ್ಲ, ನೀವು ಈ ಕಡೆ ಪ್ಯಾಂಗಾಂಗ್ ಲೇಕ್ ಆ ಕಡೆ ಬಂದರೆ ಆಬ್ವಿಯಸ್ಲಿ ನೀವು ಆ ಒಂದು ಬಾರ್ಡ್ರಲ್ಲಿ ಇರ್ತೀರ. ಸೊ ಹಂಗಾಗಿ ಅವ್ರದ್ದೇ ಆದ ಸೆಕ್ಯೂರಿಟಿಗಳಿರುತ್ತೆ. ನೀವು ಅಲ್ಲಿ ಪಾಸ್ ತೊಗೋಬೇಕು. ಅದು ಪಾಸ್ ಪರ್ಮಿಟ್ ನಿಮಗೆ 3 ಡೇಸ್, 5 ಡೇಸ್, 7 ಡೇಸ್, 11 ಡೇಸ್ ಅಂತ ಕೊಡ್ತಾರೆ. ಸೊ ಇಷ್ಟಿಷ್ಟು ದಿನ ನಿಮ್ಗೆ ಎಷ್ಟು ದಿನದಲ್ಲಿ ಲದಾಖ್ನ ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ದಿನ ಕವರ್ ಮಾಡ್ಬೋದು. ಸೊ ಯೂಶಲಿ ಅದು ನಾವು ಮೊದಲೇ ಮೆನ್ಷನ್ ಮಾಡಿರಬೇಕು, ಇಷ್ಟು ದಿನಕ್ಕೆ ನನಗೆ ಲದಾಖಿಗೆ ಪಾಸ್ ಬೇಕು ಅಂತ. ನಿಮ್ಮ ಪ್ಲ್ಯಾನ್ಸ್. ಲದಾಖಲ್ಲಿ ತುಂಬ ಜಾಗ ಇದೆ, 1, 2 ಅಂತಲ್ಲ, ಸುಮಾರು ಜಾಗಗಳಿದೆ. ಓಕೆ. ಆ ಜಾಗಗಳಲ್ಲಿ ಕೆಲವ್ರದ್ದು ಅವ್ರದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ, ಅದನ್ನು ಮಾತ್ರ ಲೈಕ್ ಮಾಡ್ತಾರೆ. ಸೊ ನಾವು ಈ ಥರ ಮನಾಲಿಂದ ಮೇಲೆ ಬಂದಮೇಲೆ ಸ್ಪಿಟಿ ಅಂತ ಒಂದು ಜಾಗ. ಓಕೆ. ಅದು ಅಟಲ್ ಟನಲ್ ಪಾಸ್ ಆಗಿದ ತಕ್ಷಣ ನೆಕ್ಸ್ಟ್ ನಮಗೆ ರೈಟಲ್ಲಿ ಸಿಗುತ್ತೆ. ಸ್ಪಿಟಿ ಬಂದು ವರ್ಲ್ಡ್ ಟಫೆಸ್ಟ್ ರೋಡ್ಸು. ಸೊ ಒನ್ ಆಫ್ ದ ಟಫೆಸ್ಟ್ ರೋಡ್ಸು. ಸೊ ಅದು ಹೇಗಿದೆ ರೋಡ್ ಅಂತಂದರೆ, ಒಂದೊಂದು ರೋಡಲ್ಲಿ ಅಂದರೆ ಇದರಲ್ಲಿ ನಾವು ಹೋಗೋಂಥ ದಾರಿಲಿ ಇಷ್ಟಿಷ್ಟು ದಪ್ಪ ಕಲ್ಲಿದೆ. ಸೊ ಆ ಜಾಗದಲ್ಲಿ, ಆ ರೋಡಲ್ಲಿ ಜೀಪು ಕೂಡ ಯೋಚನೆ ಮಾಡಬೇಕು. ಸೊ ಆ ಥರ ಜಾಗದಲ್ಲಿ ನಾವು ಬೈಕ್ ಹೊಡಿಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಹೌದು. ಸೊ ಅದು ನಾವು 100 ಕಿಲೋಮೀಟ್ರನ್ನ 11 ಅವರ್ ಇಲ್ಲ 12 ಅವರ್ ಹೊಡಿತೀವಿ. 100 ಕಿಲೋಮೀಟ್ರು ಬರೀ 100 ಕಿಲೋಮೀಟರ್ಸ್ ಆಫ್ ಡಿಸ್ಟೆನ್ಸಲ್ಲಿ ನಾವು 12 ಅವರ್ಸ್ ತೊಗೊತೀವಿ. 12 ಅವರ್ಸ್ ಟು ರೈಡ್ 100 ಕಿಲೋಮೀಟರ್ಸ್. ಯಾಕೆಂತಂದರೆ ಆ ರೋಡು ಹಂಗಿದೆ. ನೀವು ಏನೇ ಮಾಡಿದ್ರು 30-40 ಮೇಲೆ ನೀವು ಗಾಡಿ ಹೊಡಿಯೋಕ್ಕಾಗಲ್ಲ, ಹೋಗಲ್ಲ. ರೈಟ್ ರೈಟ್ ಎಸ್. ಫಸ್ಟ್ ಗೇರಿಂದ ನೀವು ಸೆಕೆಂಡ್ ಗೇರಿಗೆ ಯೋಚನೆ ಮಾಡಬೇಕು, ಹಾಕ್ಬೇಕಾ ಬೇಡವಾ ಅಂತ. ಟಫೆಸ್ಟ್ ರೋಡ್ಸ್. ರಿವರ್ ಕ್ರಾಸಿಂಗ್ ಇದೆ, ಸ್ಟೋನ್ಸ್ ಇದೆ. ಗಾಡಿ ಏನಾದ್ರು ಚೂರು ಪ್ರಾಬ್ಲಮ್ ಆದರೆ ನಮಗೆ ಯಾವುದು ಬ್ಯಾಕಪ್ ಇಲ್ಲ. ಎಲ್ಲ ಕಡೆ ಯೋಚನೆ ಮಾಡಿ ಈ ಜಾಗಕ್ಕೆ ನಾವು ಹೋಗ್ಬೇಕಾ ಅಂತ ಅನಿಸುತ್ತೆ. ಬಟ್ ಆದರೂ ವರ್ಲ್ಡ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್ ಇರೋದು ಸ್ಪಿಟಿ. ಓಕೆ. ದಟ್ ಈಸ್ ಇಂಡಿಯನ್ ಆಯಿಲ್. ಅಲ್ಲಿದೆ. ವರ್ಲ್ಡ್ ಹೈಯೆಸ್ಟ್ ಪೋಸ್ಟ್ ಆಫೀಸ್ ಸ್ಪಿಟಿಲಿದೆ.
ಸೊ ಸ್ಪಿಟಿ ಮಾಡೋರು ನೆಕ್ಸ್ಟು ಲದಾಖ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಸೊ ಸ್ಪಿಟಿ ಮಾಡಿದವ್ರು ಎಲ್ಲರೂ ಲದಾಖ್ ಮಾಡಲ್ಲ ಕೆಲವರು. ಓಕೆ. ಕಂಪ್ಲೀಟ್ ಪಿಕ್ಚರ್ ಇಲ್ಲೇ ಬಿಟ್ಟೋಗಿರುತ್ತೆ. ಸೊ ಹಂಗಾಗಿ ನಾನೇನು ನನ್ನ ಗಾಡಿಗೆ ಅಂತ ಟೂಲ್ಸ್ ಎತ್ಕೊಂಡು ಹೋಗಿದ್ದೆ. ಸೊ ನನ್ನ ಗಾಡಿಗೆ ಇವತ್ತವರೆಗೂ ನಾನು ಟೂಲ್ಸ್ ಯೂಸೇ ಮಾಡಲಿಲ್ಲ ಅಲ್ಲಿ ಲದಾಖಲ್ಲಿ. ಸೊ ನನ್ನ ಟೂಲ್ಸ್ನ ನಾನು ಬೇರೆಯವ್ರ ಗಾಡಿಗಳಿಗೆ ಜಾಸ್ತಿ ಯೂಸ್ ಮಾಡಿ. ಸೊ ಉತ್ತರಾಖಂಡಿಂದ ಒಂದು ಲೇಡಿ ಟ್ರಾವೆಲ್ ಮಾಡ್ತಾ ಇರ್ತಾಳೆ ಸ್ಪಿಟಿಲಿ. ನಾನು ಹೋಗ್ತಿರ್ತೀನಿ, ಆ ಕಡೆ ಬರ್ತಾ ಇರ್ತಾರೆ ಅವ್ರು ಆ ಕಡೆಯಿಂದ. ಓಕೆ. ಸೊ ಅವ್ರದ್ದು ಪ್ಯಾಷನ್ ಪ್ರೋ ಸ್ಪ್ಲೆಂಡರ್ ಆಕಿದು ಟೈರ್ ಪಂಚರ್ ಆಗಿಬಿಟ್ಟಿರುತ್ತೆ ಸ್ಪಿಟಿಲಿ. ಆಕೆ ಧೈರ್ಯ ಮಾಡಿ ನಿಂತರೆ ಏರೋಗ್ಬಿಡುತ್ತೆ ಅಂತ ಹೇಳಿ ಧೈರ್ಯ ಮಾಡಿ ಗಾಡಿ ಓಡಿಸ್ಕೊಂಡು ಬರ್ತಿರ್ತಾಳೆ. ನಾವೊಂದಿಬ್ಬರು ನಮ್ಮ ಬ್ಯಾಕ್ ಟು ಬ್ಯಾಕ್ ರೈಡರ್ಸ್ ಇರ್ತೀವಿ. ನಮ್ಮದು ಕಂಪ್ಲೀಟ್ ಸೆಟಪ್ ಕಿಟ್ ಎಲ್ಲ ಇರುತ್ತಲ್ಲ. ಓಕೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಅವಳು ಬಂದು ಭಯ ಅಂತ ಕೇಳಿ ನಿಲ್ಲಿಸಿ ನಮ್ಮನ್ನ, ಭಯ ಮೇರೆ ಗಾಡಿ ಪಂಚರ್ ಹೋಗ್ಯಾ ಥೋड़ा ಹೆಲ್ಪ್ ಕರ್ದೋ ಅಂತಾರೆ. ನನ್ನ ಗಾಡಿ ಮುಂದೆಗಡೆ ಇರೋನು ಕೇಳಿದ್ರು ಅವನ ಹತ್ರ ಕಿಟ್ಟಿಲ್ಲ, ನನ್ನ ಗಾಡಿ ಹಿಂದೆಗಡೆ ಬರ್ತಾರೋ ಅವನ ಹತ್ರ ಕೇಳಿದ್ರು ಕಿಟ್ಟಿಲ್ಲ. ಡೈರೆಕ್ಟಾಗಿ ಬಂದು ಅವ್ರು ನನ್ನ ಹತ್ರನೇ ಕೇಳ್ತಾರೆ. ನನಗೆ ಅದು ಇವತ್ತಿಗೂ ಶಾಕು. ವಿಧಿ ಅಂದ್ರೆ ಹಂಗೆ ಅನ್ಸುತ್ತಲ್ಲ. ಅಲ್ಲ, ಅವ್ರಿಗೂ ಅದೊಂದು ಇತ್ತೇನೋ ಆ ಒಂದು ಸೊ ಕಾಪಾಡಬೇಕು ಅನ್ನೋದು, ಅದೊಂದು ನನಗೆ ಕನೆಕ್ಟ್ ಆಯಿತು. ಸೊ ನನ್ನ ಹತ್ರ ಪಂಚರ್ ಕಿಟ್ ಇತ್ತು, ಕಂಪ್ಲೀಟ್ ಕಿಟ್. ಸೊ ಅವರಿಗೆ ಪಂಚರ್ ಕಿಟ್ ಹಾಕಿ ಕೊಟ್ಟು, ಪಾಪ ಅವರು ನಮ್ಮ ಹೆಸರೆಲ್ಲ ಕೇಳ್ಕೊಂಡು, ಭಯ ನನ್ನ ಹತ್ರ ಏನೂ ಇಲ್ಲ ಕೊಡೋಕ್ಕೆ, ನಿಮಗೆ ಏನು ಬೇಡ, ನೀವು ಆರಾಮಾಗಿ ಹೋಗಿ ನಿಮ್ಮ ಏನು ಡೆಸ್ಟಿನೇಷನ್ ಇದೆ ರೀಚ್ ಆಗಿ ಪರವಾಗಿಲ್ಲ. ಸೊ ನಮಗೂ ಅವ್ರಿಗೂ ಆಬ್ವಿಯಸ್ಲಿ ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅಲ್ಲಿ ನಾನು ಅವ್ರಿಗೆ ಹೇಳ್ತೀನಿ, ಹೇಳಾದ್ಮೇಲೆ ಅವ್ರ ಹತ್ರ ಒಂದು ಜೋಬಲ್ಲಿ ಚಿಕ್ಕ ಚಾಕ್ಲೇಟ್ ಇರುತ್ತೆ, ಡೈರಿ ಮಿಲ್ಕ್ ಚಾಕ್ಲೇಟ್. ಅದನ್ನ ಎತ್ಬಿಟ್ಟು, ಭಯ ತಗೊಳ್ಳಿ ನಿಮ್ಗಿದು ಅಂತೇಳಿ ಕೊಡ್ತಾರೆ. ಆ ಚಾಕ್ಲೇಟ್ ಏನು ಕೊಟ್ರಲ್ಲ ಅವರು, ಆ ಒಂದು ಸ್ಮೈಲಲ್ಲಿ, ಆ ಸ್ಮೈಲ್ ಇವತ್ತಿಗೂ ನೆನಪಿದೆ ನನಗೆ. ಸೊ ನೆನೆಸ್ಕೋಬೇಕು ಆ ಕೆಲವೊಂದು ನಾವು ನಮ್ಮ ಜರ್ನಿಲಿ ನಾವು ಯಾರು ಜನನ ಮೀಟ್ ಮಾಡ್ತೀವಲ್ಲ, ಅದು ಉಳ್ಕೊಂಬಿಡುತ್ತೆ ಹಂಗೆ. ಮರೆಯೋಕ್ಕಾಗದೇ ಇರೋವಂಥ ಕೆಲವೊಂದು ಕ್ಷಣಗಳು, ಜನಗಳು, ಜಾಗಗಳು. ಸೊ ನೀವಲ್ಲಿ ರೀಚ್ ಆಗ್ಬೇಕಾದ್ರೆ ಕೆಲವು ಡೆಸರ್ಟ್ಗಳೆಲ್ಲ ಸಿಗುತ್ತೆ. ಸೊ ಡೆಸರ್ಟ್ನಲ್ಲೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ಸೊ ನೀವು ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ? ಡೆಸರ್ಟ್ ಅನ್ನೋದಕ್ಕಿಂತ ನಾವು ವಾಪಸ್ ಬರ್ತೀವಾ ಆ ಜಾಗಗಳಿಗೆ ಹೋದ್ರೆ ಅಂತ ಅನ್ಸ್ಬಿಟ್ಟಿತ್ತು ಫಸ್ಟ್. ಯಾಕೆಂತಂದ್ರೆ ನಮ್ಗೆ ಅಲ್ಲಿ ಹೋಗ್ತಾರ ಗಾಡಿಗಳು ಬೀಳ್ತಾ ಇರೋರ್ನ ನೋಡಿದ್ರೆ, ಗಾಡಿಗಳೆಲ್ಲ ಸಿಗಾಕೊಂಡಿದೆ, 4 ವೀಲರ್ಗಳು ಜಾಮ್ ಆಗ್ಬಿಟ್ಟಿದೆ, 4-5 ಜನ ನಿಂತ್ಕೊಂಡು ತಳ್ತಾ ಇದಾರೆ, ಗಾಡಿಗಳು ಹೆವಿ ಗಾಡಿಗಳೆಲ್ಲ ಬಿದ್ದೋಗ್ತಾ ಇದೆ ರಿವರ್ ಕ್ರಾಸಿಂಗಲ್ಲಿ. ನಾವು ಬಿದ್ದರೆ ಇನ್ನು ಯಾರು ಎತ್ತುತ್ತಾರೋ ಅಂತ ನಮಗೆ ಭಯ. ಧೈರ್ಯ ಮಾಡಿ ಹೊಡೆದಿದ್ದೀವಿ ಒಂದು ಕಡೆ, ಕೆಲವು ಕಡೆ. ಸೊ ಪ್ಯಾಂಗಾಂಗ್ ಲೇಕಿಂದ ಚೈನಾ ಬಾರ್ಡರ್ದು, ಆ ಲೇಕ್ ಅನ್ನೋದು ಆ ಕಡೆ ಇರೋದು ಚೈನಾ, ಈ ಕಡೆ ಇರೋದು ಇಂಡಿಯಾ. ಕ್ರಿಸ್ಟಲ್ ವಾಟರ್, ಆ ಲೇಕಲ್ಲಿ ನೀರು ಏನಿದೆಯಲ್ಲ ಅದು ಐಸ್ ಕರಗಿ ಬಂದಿರೋವಂಥದ್ದು. ಸೊ ಹಂಗಾಗಿ ಅದು ಪ್ಯೂರಾಗಿರುತ್ತೆ ನೀರು, ಕ್ರಿಸ್ಟಲ್ ವಾಟರ್ ಅಂತಾರೆ. ಸೊ ಅದರಿಂದ ಪಾಸಾಗಿ ನಾವು ಇನ್ನೊಂದು 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ನಾವು ಅಲ್ಲಿ ಟಫೆಸ್ಟ್ ಟೆರೇನ್ಸ್ ಟ್ರಯಲ್ ಮಾಡ್ತೀವಿ. ಸೊ ರಿವರ್ ಕ್ರಾಸಿಂಗು, ಡೆಸರ್ಟ್ಸು, ಅದು ಇದು ಅಂತ. ಹಾನ್ಲೆ ಅಂತ ಒಂದು ಜಾಗ ಹೋಮ್ಲಿಂಗ್ಲೇ ಮಾಡ್ಬೇಕನ್ನೋದು ಮೈಂಡಲ್ಲಿ ಇತ್ತು ನಮಗೆ. ಅದು ನಮಗೆ ಸ್ಟ್ರಾಂಗಾಗಿ ಕೂತ್ಬಿಟ್ಟಿತ್ತು. ನನಗೆ ಕಾರ್ದುಂಗ್ಲೆಯಿಂದ ಅದು ಹೋಮ್ಲಿಂಗ್ಲಾ ದೊಡ್ಡದಾಗಿದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಫಿಕ್ಸ್ ಆದೆ ಮತ್ತೆ ನಾನು. ಓಕೆ. ಸೊ ಅದಕ್ಕೆ ಅದು ಪ್ಲ್ಯಾನ್ಸ್ಗಳು ಮಾಡಿಕೊಂಡು ಕೇಳಿಕೊಂಡು ವೆರಿಫೈ ಮಾಡಿ, ಸೇಫ್ ಅಲ್ವಾ, ಹೋದ್ರೆ ವಾಪಸ್ ಬರ್ತೀವಾ ಇಲ್ವಾ ಕೇಳಿಕೊಂಡು ನಾವು ಇದೊಂದು ಸ್ಟೆಪ್ ತೊಗೊತೀವಿ. ಇದು ಆ್ಯಕ್ಚುಲಿ ಡೇರೆಸ್ಟ್ ಸ್ಟೆಪ್ ನಾವು ಇದೇನು ತೊಗೊಂಡಿದ್ದು, ಹುಚ್ಚು ಧೈರ್ಯ ಅಂತ ಹೇಳ್ಬೋದು.